ಟೇಸ್ಟಿಯಾದಂತಹ ಮನೆ ಮಂದಿ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿಯನ್ನ ಒಮ್ಮೆ ಮಾಡಿ ಬಹಳ ಅಂದ್ರೆ ಬಹಳ ಬೇಗನೆ ಖಾಲಿಯಾಗುತ್ತೆ. ಅದಲ್ಲದೆ ನೀವು ಇದನ್ನ ದೇವರ ನೈವೇದ್ಯಕ್ಕೂ ಸಹ ಮಾಡಿ ಇಡ್ಬೋದು. ಒಮ್ಮೆ ಟ್ರೈ ಮಾಡಿದ್ರೆ ನೀವೇನೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಅತ್ಯಂತ ರುಚಿಕರವಾದಂತಹ ಈ ಗೊಜ್ಜು ಅವಲಕ್ಕಿ, ಹುಳಿ ಅವಲಕ್ಕಿ ರೆಡಿ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ನೆನೆ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಈಗ ನಾನು ಒಂದು ಪ್ಲೇಟ್ ನಲ್ಲಿ ಈ ರೀತಿಯಾದಂತಹ ಜರಡಿಯನ್ನ ತಗೊಂಡು ಅದರಲ್ಲಿ 1.5 ಕಪ್ ಅಷ್ಟು ಅವಲಕ್ಕಿಯನ್ನ ಹಾಕೊಂತಾ ಇದ್ದೀನಿ. ಈಗ ಒಮ್ಮೆ ಈ ರೀತಿಯಾಗಿ ಜರಡಿ ಮಾಡ್ಕೊಳ್ಳಿ. ನಂತರ ಈಗ ಜರಡಿ ಮಾಡ್ಕೊಂಡಿರುವಂತಹ ಅವಲಕ್ಕಿಯನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗುತ್ತೆ. ಈಗ ಇದನ್ನ ಕೋರ್ಸ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಆನ್ ಆಫ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಕೋರ್ಸ್ ಆಗಿ ಪೌಡರ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇದನ್ನ ಜರಡಿ ಮಾಡ್ಕೋಬೇಕಾಗುತ್ತೆ. ಪೌಡರ್ ಏನಾದ್ರೂ ಇದ್ರೆ ಅದೆಲ್ಲ ಜರಡಿ ಮುಖಾಂತರ ಹೊರಗಡೆ ಹೋಗುತ್ತೆ. ಈಗ ನೋಡಿ, ಗ್ರೈಂಡ್ ಮಾಡ್ಕೊಂಡಿರುವಂತಹ ಅವಲಕ್ಕಿ ರೆಡಿ ಆಗಿದೆ. ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಇದನ್ನ ನೀರಿನಲ್ಲಿ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಈ ರೀತಿಯಾಗಿ ಬೆರಳಿನ ಸಹಾಯದಿಂದ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಈಗ ನೀರನ್ನೆಲ್ಲ ಪೂರ್ತಿಯಾಗಿ ತೆಗೆದ್ಬಿಟ್ಟು ಮೇಲೆ ಒಂದು 2 ಸ್ಪೂನ್ ಅಷ್ಟು ನೀರನ್ನು ಹಾಕಿ ಪ್ಲೇಟ್ ಅನ್ನ ಮುಚ್ಚಿಡ್ತಾ ಇದ್ದೀನಿ. ಈಗ ಒಂದು ಕಡಾಯಿನಲ್ಲಿ ಒಂದು 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿಯನ್ನ ಹಾಕಿ ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಅನ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಅದೇ ಮಿಕ್ಸಿ ಜಾರಲ್ಲಿ ಇದನ್ನ ಹಾಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಬೇಡಿ, ತರ್ತರಿಯಾಗಿ ಒಂದೇ ಸುತ್ತು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಹುಣಸೆಹಣ್ಣು ಸಹ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಒಂದು ದೊಡ್ಡ ಬೌಲ್ ನಲ್ಲಿ ಹಾಕೊಂಡು ಹುಣಸೆಹಣ್ಣಿನ ರಸವನ್ನ ತಗೊಂತಾ ಇದ್ದೀನಿ. ನೀವು ಶೋಧಿಸ್ಕೊಳೋದ್ರಾದ್ರೂ ಶೋಧಿಸ್ಕೋಬಹುದು, ಇಲ್ಲ ಈ ರೀತಿಯಾಗಿ ಕೈನ ಮುಖಾಂತರನಾದ್ರೂ ಶೋಧಿಸ್ಕೋಬಹುದು. ಕರೆಕ್ಟ್ ಆಗಿ 1 ಕಪ್ ಅಷ್ಟು ಹುಣಸೆಹಣ್ಣಿನ ರಸ ಬೇಕಾಗುತ್ತೆ. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಕಪ್ನಷ್ಟು ಹುಣಸೆ ಹಣ್ಣಿನ ರಸವನ್ನ ಹಾಕೋಬೇಕಾಗುತ್ತೆ. ತುಂಬಾ ಜಾಸ್ತಿ ಅರಿಶಿಣ ಹಾಕೋಕ್ ಹೋಗ್ಬೇಡಿ, ಕಹಿ ತರ ಆಗೋಗ್ಬಿಡುತ್ತೆ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ರಸ ಮತ್ತು ಅರಿಶಿಣವನ್ನ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಬೆಲ್ಲವನ್ನ ಆಡ್ ಮಾಡ್ಕೊಂಡಿದ್ದೀನಿ. ಸಿಹಿ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಬೇಕಂದ್ರೆ ಇನ್ನೂ 1-2 ಸ್ಪೂನ್ ಎಕ್ಸ್ಟ್ರಾ ಹಾಕೋಬಹುದು. ನಂತರ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ರಸಂ ಪೌಡರ್ ಅನ್ನಾದ್ರೂ ಯೂಸ್ ಮಾಡಬಹುದು, ಇಲ್ಲ ಪುಳಿಯೋಗರೆ ಪೌಡರ್ ಅನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗ್ಲಿ. ಈಗ ನೋಡ್ತಾ ಇರ್ಬೋದು, ಅವಲಕ್ಕಿ ಸಹ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರಾಗಿ ಆಗಿದೆ ಅಂತ. ಈ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ಅವಲಕ್ಕಿ. ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಇದಕ್ಕೆ ರುಬ್ಬಿಕೊಂಡಿರುವಂತಹ ಎಳ್ಳು ಮತ್ತು ಕೊಬ್ಬರಿ ಏನಿದೆಯಲ್ಲ ಅದನ್ನ ಸ್ವಲ್ಪ ಹಾಕೊಳ್ಳಿ. ಇದು ಸ್ವಲ್ಪ ಈ ರೀತಿಯಾಗಿ ಗಟ್ಟಿಯಾಗಿ ಮೇಲೆ ಎಣ್ಣೆ ಬರಬೇಕು. ನಂತರ ಇದಕ್ಕೆ ಅವಲಕ್ಕಿಯನ್ನ ಹಾಕೋಬೇಕಾಗುತ್ತೆ, ಗ್ರೈಂಡ್ ಮಾಡ್ಕೊಂಡು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿಯನ್ನ. ನಂತರ ಒಂದು 2 ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೆ ಕೊಬ್ಬರಿ ಮತ್ತು ಕಪ್ಪು ಎಳ್ಳನ್ನ ಪೌಡರ್ ಅನ್ನ, ಅದನ್ನು ಸಹ ಇದರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಂತರ ಈಗ ಒಂದು ಒಗ್ಗರಣೆಯನ್ನ ಕೊಟ್ಕೊಳ್ಳೋಣ. 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಯದಾಗಿ ಕರಿಬೇವನ್ನ ಹಾಕಿ
ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟವ್ ಅನ್ನ ಆಫ್ ಮಾಡಿ ಬೇಕಾದ್ರೆ ಹಿಂಗನ್ನ ಸೇರಿಸ್ಕೊಳ್ಳಿ. ನಂತರ ಈಗ ಅವಲಕ್ಕಿ ಏನು ರೆಡಿ ಆಗಿತ್ತಲ್ಲ ಅದರಲ್ಲಿ ಈ ಒಗ್ಗರಣೆಯನ್ನ ಹಾಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಒಗ್ಗರಣೆಯನ್ನ ಹಾಕಿದ ನಂತರ ಮಿಕ್ಸ್ ಮಾಡಿ ತೋರಿಸ್ತೀನಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಒಂದ್ಸತಿ ಮಾಡ್ಕೊಂತೀನಿ, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ, ಅದೇ ರೀತಿಯಾದಂತಹ ಟೇಸ್ಟ್ ಬರುತ್ತೆ ನಿಮ್ಗೆ. ಮತ್ತೆ ಇದನ್ನು ನೀವು ಯಾರಾದ್ರೂ ಮನೆಗೆ ಅರ್ಜೆಂಟ್ ಆಗಿ ಬಂದಾಗ್ಲೂ ಸಹ ಮಾಡಿ ಬಡಿಸ್ಬಹುದು, ಬಹಳನೇ ಇಷ್ಟಪಡ್ತಾರೆ. ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಂತೀನಿ, ಚೆನ್ನಾಗಿರುತ್ತೆ. ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಮತ್ತೆ ಮೇಲೆ ಏನಾದ್ರು ಉಪ್ಪು ಬೇಕನ್ಸಿದ್ರೆ ಈ ಹಂತದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ನೋಡಿ ಈ ಗೊಜ್ಜು ಅವಲಕ್ಕಿ, ಹುಳಿ ಅವಲಕ್ಕಿ ರೆಡಿ ಆಗಿದೆ. ಈಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಮಾಡಿದ ತಕ್ಷಣನೇ ಖಾಲಿ ಆಯ್ತು, ಅಷ್ಟು ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ ನನಗೆ ಹೇಳಿ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ರಾ ಹೇಗಿತ್ತು ಅಂತ. ಬನ್ನಿ ಒಂದು ಸ್ಪೂನ್ ನಿಮ್ಮೊಂದಿಗೆ ಟೇಸ್ಟ್ ಮಾಡ್ತೀನಿ. ನಿಮಗೆ ಪುಳಿಯೋಗರೆ ರೀತಿ ಟೇಸ್ಟ್ ಬರಲ್ಲ, ಇದು ಬೇರೆ ರೀತಿಯಾಗಿ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡ್ಕೊಂತೀನಿ, ಬಹಳನೇ ಇಷ್ಟಪಡ್ತೀರಾ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.